ಯಲ್ಲಮ್ಮನ ಗುಡ್ಡವನ್ನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮಾದರಿಯಲ್ಲಿ ಮರು ನಿರ್ಮಾಣ ಕಾರ್ಯವನ್ನು ಮಾಡಲು ಬಜೆಟ್ ಮಂಡನೆ ಮಾಡಿದ್ದಾರೆ. ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೋಗಿದ್ದು ಸುಕ್ಷೇತ್ರ ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ. ಉದೋ ಉದೋ ಯಲ್ಲಮ್ಮ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಲ್ಲಮ್ಮ ದೇವಿಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಯಲ್ಲಮ್ಮ ದೇವಿಯ ಮೊದಲ ಹೆಸರು ರೇಣುಕಾ. ಯಾಕೆ ಯಲ್ಲಮ್ಮ ಅನ್ನೋ ಹೆಸರು ಬಂತು ಅಂದ್ರೆ ಮುಂದೆ ಹೇಳ್ತೀನಿ. ರೇಣುಕಾ ಎಂಬ ರಾಜನಿರುತ್ತಾರೆ. ಅವರು ಮಗುವಿಲ್ಲದೆ ಮಗುವಿಗಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿ ಕಾಳಿ ಸ್ವರೂಪಳಾದ ಹೆಣ್ಣು ಮಗಳನ್ನ ಪಡೆಯುತ್ತಾರೆ. ಆ ಮಗುವಿಗೆ ರಾಜ ರೇಣುಕಾ ಎಂಬ ಹೆಸರನ್ನು ನೀಡುತ್ತಾರೆ. ಗಚ್ಚಿಮನೆಗಳ ಸೂಚನೆಯಂತೆ ರಾಜ 8 ವರ್ಷದ ರೇಣುಕಾ ದೇವಿಯನ್ನ ಮಹರ್ಷಿ ಜಮದಗ್ನಿಗೆ ವಿವಾಹ ಮಾಡಿಕೊಡುತ್ತಾರೆ. ಈ ದಂಪತಿಗಳು ರಾಮಶೃಂಗ ಪರ್ವತದಲ್ಲಿ ವಾಸ ಮಾಡುತ್ತಿರುತ್ತಾರೆ. ರೇಣುಕಾ ದೇವಿ ಮಹರ್ಷಿಗಳ ಯಜ್ಞಕ್ಕೆ ಮಲ್ಲಪಹರಿ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಬಿಂದಿಗೆಯನ್ನ ಮಾಡಿ ಹಾವನ್ನ ಸಿಂಬಿಯನ್ನ ಮಾಡಿಕೊಂಡು ನೀರು ತರ್ತಾ ಇರ್ತಾರೆ. ದಂಪತಿಗಳಿಗೆ 5 ಜನ ಮಕ್ಕಳಾಗುತ್ತಾರೆ. ವಾಸು, ವಿಶ್ವವಾಸು, ಬಿಹುದ್ಯಾನು, ಭೃತ್ವಕಣ್ವ, ರಾಮಭದ್ರ. ಈ ರಾಮಭದ್ರ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಂಡು ಪರಶು ಎಂಬ ಅಸ್ತ್ರವನ್ನು ಪಡೆದು ಪರಶುರಾಮ ಎಂದು ಹೆಸರುವಾಸಿಯಾಗುತ್ತಾರೆ. ಪ್ರತಿದಿನದಂತೆ ರೇಣುಕಾ ದೇವಿ ಯಜ್ಞಕ್ಕೆ ನೀರು ತರಲು ಹೋದಾಗ ನದಿಯಲ್ಲಿ ಗಂಧರ್ವರು ಆಟವಾಡುತ್ತಿರ್ತಾರೆ. ಅದನ್ನ ನೋಡಿದ ರೇಣುಕಾ ದೇವಿಯ ಮನದಲ್ಲಿ ಮೋಹ ಮೂಡಿ ಮೈ ಮುರಿಯುತ್ತಾರೆ. ಯಜ್ಞ ಸಮಯ ಮೀರಿದ ನಂತರ ರೇಣುಕಾ ದೇವಿ ಮನದಲ್ಲಿ ಮೋಹ ಇಟ್ಟುಕೊಂಡು ಮಣ್ಣಿನಿಂದ ಮಡಿಕೆ ತಯಾರಿಸಲು ಹೋದಾಗ ಮಡಿಕೆಯಾಗುವುದಿಲ್ಲ. ಆದ್ದರಿಂದ ಆಶ್ರಮಕ್ಕೆ ನೀರಿಳಿದ ಹೋದ ರೇಣುಕಾ ದೇವಿಯನ್ನ ಮತ್ತೆ ಅವರ ಮನಸ್ಸಲ್ಲಿ ಮೋಹ ಮೂಡಿದ್ದರಿಂದ ಕ್ರೋಧಗೊಂಡ ಮಹರ್ಷಿ ಜಮದಗ್ನಿ ರೇಣುಕಾ ದೇವಿಯನ್ನ ಆಶ್ರಮದಿಂದ ಹೊರಹಾಕುತ್ತಾರೆ. ಏಕನಾಥ ಮತ್ತು ಜೋಗಿನಾಥರು ಮಹರ್ಷಿಯ ಕೋಪ ತನಗಾಗಿಸಿ ಅವರನ್ನ ಒಲಿಸಿಕೊಳ್ಳುವ ಪ್ರತಿಯನ್ನು ದೇವಿಗೆ ಹೇಳುತ್ತಾರೆ. ದೇವಿ 3 ದಿನಗಳ ತಪಸ್ಸಿನ ನಂತರ ಪುನಃ ಆಶ್ರಮಕ್ಕೆ ಹೋಗುತ್ತಾರೆ. ಆದರೆ ಮಹರ್ಷಿ ಜಮದಗ್ನಿಯ ಕೋಪ ಹಾಗೆ ಇರುತ್ತದೆ. ಮಹರ್ಷಿ ಜಮದಗ್ನಿ ತನ್ನ ಮಕ್ಕಳಿಗೆ ತಾಯಿಯ ತಲೆ ಕಡಿಯಲು ಹೇಳುತ್ತಾರೆ. ತಿರಸ್ಕರಿಸಿದ ಮಕ್ಕಳನ್ನು ಸಹ ಮಹರ್ಷಿ ಜಮದಗ್ನಿ ಕೋಪದ ಜ್ವಾಲೆಯಲ್ಲಿ ಉರಿಸಿ ಬೂದಿ ಮಾಡುತ್ತಾರೆ. ಪರಶುರಾಮ ಪಿತೃವಾಕ್ಯ ಪರಿಪಾಲಿಸಲು ತನ್ನ ತಾಯಿಯನ್ನ ಹುಡುಕಿ ಹೊರಟ. ಆಶ್ರಯ ನೀಡಿದ ಯಲ್ಲಮ್ಮ ಮತ್ತೆ ತಾಯಿ ರೇಣುಕಾ ದೇವಿಯ ತಲೆಯನ್ನು ಕಡಿದು ತಂದೆಯ ಮುಂದೆ ಬಂದು ನಿಂತ. ಪರಶುರಾಮನಿಗೆ ಮಹರ್ಷಿ ಜಮದಗ್ನಿ ಬೇಕಾದ ವರ ಕೇಳಿಕೊಡುತ್ತೇನೆ ಎನ್ನುತ್ತಾರೆ. ಪರಶುರಾಮ ತನ್ನ ತಾಯಿಯನ್ನು ಬದುಕಿಸಿಕೊಡುವುದಾಗಿ ಕೇಳುತ್ತಾರೆ. ಆಗ ಮಹರ್ಷಿ ಜಮದಗ್ನಿ ನೀರನ್ನು ಕೊಟ್ಟು ಅದನ್ನು ತನ್ನ ತಾಯಿಯ ದೇಹದ ಮೇಲೆ ಚಿಮುಕಿಸು ಎಂದು ಹೇಳಿದಾಗ ಪರಶುರಾಮ ಅವಸರದಲ್ಲಿ ಯಲ್ಲಮ್ಮನ ತಲೆಯನ್ನು ತನ್ನ ತಾಯಿಯ ದೇಹಕ್ಕೆ ಜೋಡಿಸಿ ಬದುಕಿಸುತ್ತಾರೆ. ಇದೇ ಕಾರಣದಿಂದ ರೇಣುಕಾ ದೇವಿಗೆ ಯಲ್ಲಮ್ಮ ಎಂಬ ಹೆಸರು ಬರುತ್ತದೆ. ಪ್ರತಿ ವರ್ಷ ಗುಡಿ ಹುಣ್ಣಿಮೆ ಅಂದ್ರೆ ಭಾರತ ಹುಣ್ಣಿಮೆಯ ದಿನ ತಾಯಿ ಯಲ್ಲಮ್ಮನ ನೋಡಲು ಸುಮಾರು 2 ಲಕ್ಷಕ್ಕೂ ಅಧಿಕ ಜನರು ಎತ್ತುಗಳನ್ನ ಹೂಡಿ ಬಂಡಿ ಕಟ್ಟಿಕೊಂಡು ಗಾಡಿ ತೆಗೆದುಕೊಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾಯಿಯ ದರ್ಶನ ಪಡೆಯುತ್ತಾರೆ. 12 ತಿಂಗಳ ಕಾಲ ತಾಯಿ ಜಾತ್ರೆ ಇರುತ್ತದೆ. ಈಗ ಅಷ್ಟೊಂದು ಜನದಟ್ಟಣೆ ಇಲ್ಲ. ಯಲ್ಲಮ್ಮನ ಗುಡ್ಡವನ್ನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮಾದರಿಯಲ್ಲಿ ಮರು ನಿರ್ಮಾಣ ಕಾರ್ಯವನ್ನು ಮಾಡಲು ಬಜೆಟ್ ಮಂಡನೆ ಮಾಡಿದ್ದಾರೆ. ಆದ್ದರಿಂದ 5 ವರ್ಷಗಳ ಕಾಲ ತಾಯಿ ದರ್ಶನ ಸಿಗುವುದಿಲ್ಲ. ಯಾರೆಲ್ಲ ಯಲ್ಲಮ್ಮ ತಾಯಿಯ ದರ್ಶನ ಪಡೆಯಲು ಬಯಸುತ್ತೀರಾ ಈಗಲೇ ಹೋಗಿ ಬನ್ನಿ.